ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯ ಜೂನ್ 2026ರ ಕಂತನ್ನು ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೆ ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಗೋಲ್ಮಾಲ್ ಅನ್ನೋ ಪ್ರಶ್ನೆ ಎಲ್ಲಿರುತ್ತೆ? ಯಾರಾದರೂ ಒಬ್ಬರ ಅಕೌಂಟ್ ಇದ್ದದ್ದು ಒಬ್ಬರು ದುಡ್ಡು ತಗೊಳಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಈ ರೀತಿ ಕೆಲವೊಂದು ಪತ್ರಿಕೆಯಲ್ಲಿ ಗೋಲ್ಮಾಲು ಇವೆಲ್ಲ ಬರ್ತದೋ ನಿಜವಾಗ್ಲೂ ಕೂಡ ಆಸ್ಪದ ಅಂತೇಳಿ ಹೇಳಕ್ಕೆ ಬಯಸ್ತೀನಿ. ಯಾಕಂತಂದರೆ ಇವತ್ತು ಯಾವುದಾದ್ರೂ ಒಂದು ಫಲಾನುಭವಿ 3,28,000 ಮಂದಿ ಫಲಾನುಭವಿಗಳೊಳಗೆ ಒಂದು ಅಕೌಂಟ್ ತೋರಿಸಿರಿ ಏನಾದರೂ ಇಂಥ ಮಿಸ್ಯೂಸ್ ಆಗಿವೇನೋ ಅಂತ. ಈ ರೀತಿ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಏನು ಮಾಡುತ್ತೆ, ಒಂದು DBT ಮುಖಾಂತರ ಮಾಡುತ್ತೆ. ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ನಾವು. ಇದರಲ್ಲಿ ಯಾವ ರೀತಿ ಆಗುತ್ತೆ ಗೋಲ್ಮಾಲು? ನಿಜವಾಗಿ ನಾವೇನು ಪರಿಶೀಲನೆ ಮಾಡ್ತಾಯಿದ್ದೀವಿ, ಸತ್ತವ್ರದ್ದು ಮಲ್ಟಿಪಲ್ ಅಕೌಂಟ್ಸು, ಆಮೇಲೆ ಕೆಲವೊಬ್ಬರು ಮಿಸ್ಯೂಸ್ ಅಂತೂ ಕೆಲವು ಇರ್ತಾವೆ, ಇಲ್ಲ ಅಂತಲ್ಲ. ಕೆಲವು ಯಾವ ರೀತಿ ಮಿಸ್ಯೂಸ್ ಇರ್ತಾವೆ ಅಂತಂದರೆ ಡಬಲ್ ಅಕೌಂಟ್ ಮಾಡ್ಕೊಂಡು ಅವ್ರ ಅಕೌಂಟ್ಗೆ ಹಾಕ್ಸ್ಕೊಂತಾರೆ. ಅಂದರೆ ಇದೇನು ಗೋಲ್ಮಾಲ್ ಅಲ್ಲ. ಈಗ ಒಬ್ಬ ಫಲಾನುಭವಿ ಅವತ್ತು ಏನಾಗಿದೆ, 2023ರಲ್ಲಿ ಅರ್ಜೆನ್ಸಿನಲ್ಲಿ ಏನು ಮಾಡಿದರು, ಎನ್ರೋಲ್ಮೆಂಟ್ ಮಾಡೋ ಸಮಯದಲ್ಲಿ ಈ ಗ್ರಾಮ ಅನ್ನೋದು ಮತ್ತು ಕರ್ನಾಟಕ ಬಂದವರು ಏನು ಮಾಡಿದರು, ಅವ್ರ ಅಕೌಂಟ್ ಇಲ್ಲ ಅಂತಂದರೆ ಅವರು ರಿಲೇಷನ್ಗೆ ಹಾಕಿದರು. ಅವ್ರ ರಿಲೇಷನ್ ಅಕೌಂಟ್ ಕೊಟ್ಟ ಮೇಲೆ ಅವ್ರ ರಿಲೇಷನ್ಗೆ ಅಕೌಂಟ್ ದುಡ್ಡು ಹೋದ್ಮೇಲೆ ಅವ್ರು ಏನಾದರೂ ತಗೊಂಡಿರ್ಬೋದು ಬಿಟ್ಟು ಯಾವುದೇ ರೀತಿ ಗ್ಯಾರಂಟಿ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಾಗಲಿ ಇನ್ನೊಂದು ಬೇರೆ ಜಿಲ್ಲೆ ಆಗಲಿ ಈ ಗೋಲ್ಮಾಲ್ ಅನ್ನೋ ಪ್ರಶ್ನೆನೇ ಇಲ್ಲ. ಆಗುತ್ತಾ? ಅದಕ್ಕೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾವು ಹೇಳಿದ್ದು ಮೃತಪಟ್ಟವ್ರ ಅಕೌಂಟ್ನಲ್ಲಿ ಇರುವಂಥ ದುಡ್ಡು ಯಾರು ಡ್ರಾ ಮಾಡ್ತಾರೆ ಅವರು ಗೋಲ್ಮಾಲ್ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಅಕೌಂಟ್ ಪರಿಶೀಲನೆ ಮಾಡಿ ಅಕೌಂಟ್ ಲಾಕ್ ಮಾಡ್ಕೊಂಡು ಯಾರ್ಯಾರು ಅಮೌಂಟ್ ಡ್ರಾ ಮಾಡ್ಕೊಂತ ಅವ್ರ ಮೇಲೆ ಕೇಸ್ ಮಾಡಿ ಒಳಗಾಗ್ತೀವಿ ನಾವು. ಫಲಾನುಭವಿಗಳು ಈಗ ತೀರ್ಕೊಂಡ ಮೇಲೆ ಅವ್ರು ಹೆಂಗೆ ಗೋಲ್ಮಾಲ್ ಮಾಡಕ್ ಸಾಧ್ಯ? ಫಲಾನುಭವಿಗಳು ಅಕೌಂಟ್ ಯಾರಿಗಿದೆಯಲ್ಲ, ಯಾರು ಆಪರೇಟ್ ಮಾಡ್ತಾರೆ ಅಕೌಂಟು, ಅವ್ರು ಗೋಲ್ಮಾಲ್ ಮಾಡ್ಬೋದು. ಸತ್ತವ್ರದ್ದು ಮಾಡ್ಬೋದು ಬಿಟ್ಟು ಉಳಿದ ಅಕೌಂಟ್ ಏನು ಮಾಡಕ್ ಸಾಧ್ಯ ಇಲ್ಲ. ಈಗ ಸತ್ತವ್ರದ್ದು ಯಾವ ರೀತಿ ಆಗ್ತಾವೆ ಅಂದರೆ, ಈಗ ಸತ್ತವ್ರು ಒಬ್ಬರು ತೀರ್ಕೊಂಡಿದ್ರು, ಅವ್ರ ಅಕೌಂಟ್ ಇದೆ, ಅವ್ರಿಗೆ ATM ಕಾರ್ಡ್ ಇತ್ತಂದ್ರೆ ಯಾವ ರೀತಿ ನಾವು ಪರಿಶೀಲನೆ ಮಾಡಬೇಕು? ATM ರೂಪೇನಲ್ಲಿ ಅವ್ರು ATMನಲ್ಲಿ ಡ್ರಾ ಮಾಡ್ಕೊಂತಾರೆ. ಅದನ್ನು ನಾವೇನು ಮಾಡೀವಿ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಒಂದು ಮೀಟಿಂಗ್ ಮಾಡಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸು ಎಲ್ಲ ಬ್ಯಾಂಕ್ಗಳಿಗೂ ಒಂದು ಲೆಟರ್ ಬರೀತೀವಿ ನಾವು. ಯಾವ ರೀತಿ ಬರೀತೀವಿ ಅಂತಂದರೆ, ಈ ಸತ್ತವರು ಫಲಾನುಭವಿಗಳು ಯಾರು ಡ್ರಾ ಮಾಡ್ತಾರೆ ಅಂಥವ್ರದ್ದು ATM ಕಾರ್ಡು ಮತ್ತು ಪೇಟಿಎಮ್ ಅಕೌಂಟ್ಸ್ ಸೀಸ್ ಮಾಡಂತ ಹೇಳಿದ್ದೀನಿ. ಆ ಲಿಸ್ಟು ಕೂಡ ಅತಿ ಶೀಘ್ರದಲ್ಲೇ ಕೊಡ್ತೀವಿ ನಾವು. ಗ್ಯಾರಂಟಿ ಸರ್ಕಾರದ ವತಿಯಿಂದ ನಮ್ಮ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಏನಿದೆ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದು ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 3,13,983 ಫಲಾನುಭವಿಗಳು ಇದ್ದು, ಇದರಲ್ಲಿ 2026 ಜೂನ್ ತಿಂಗಳಿಗೆ ನಾವು ಇವತ್ತು DBT ಮುಖಾಂತರ ಅಮೌಂಟ್ ಜಮಾ ಮಾಡಿದ್ವಿ. ಇದರಲ್ಲಿ ಸುಮಾರು 62,63,66,000 ರೂಪಾಯಿಯನ್ನು ಇವತ್ತು 2026 ಜೂನ್ ತಿಂಗಳ ಅಮೌಂಟ್ ಈಗ ಆಲ್ರೆಡಿ ಡಿಬಿಟ್ ಮಾಡಿದ್ವಿ. ಇವತ್ತು ಹಂತವಾಗಿ ಅವ್ರಿಗೆ ಅಮೌಂಟ್ ಜಮಾ ಆಗ್ತದೆ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಸ್ಕೀಮ್ ಸ್ಟಾರ್ಟ್ ಆದಮೇಲೆ ಒಟ್ಟು ಈ ಸ್ಕೀಮ್ ಸ್ಟಾರ್ಟ್ ಆದಮೇಲೆ ಸುಮಾರು 1,900 ಅಂದರೆ 1,900 ಕೋಟಿ ರೂಪಾಯಿಯನ್ನು ನಾವಿವತ್ತು ಎಲ್ಲ ಫಲಾನುಭವಿಗಳಿಗೆ ನಾವು ದುಡ್ಡು ಕೊಟ್ಟಿದ್ವಿ. 1,900 ಕೋಟಿ ಕೊಟ್ಟಿದ್ವಿ. ಅದರಲ್ಲಿ ಸುಮಾರು ಸತ್ತವ್ರದ್ದು ಏನಿದೆ 7,086 ಫಲಾನುಭವಿಗಳು ಸತ್ತವರು ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ. ಸತ್ತವರು ಯಾರೂ ಕೂಡ ನಮ್ಮ ಸರ್ಕಾರಕ್ಕೆ ಈ ರೀತಿ ನಮ್ಮ ಯಜಮಾನಿ ತೀರ್ಕೊಂಡಿದ್ರು ನಮ್ಮದು ಗ್ಯಾರಂಟಿ ಸ್ಕೀಮ್ ಕ್ಯಾನ್ಸಲ್ ಮಾಡಂತೇಳಿ ಯಾರೂ ಕೂಡ ಅರ್ಜಿ ಕೊಟ್ಟಿಲ್ಲ. ಅದೇನಾಗ್ತದೆ, ಪ್ರಾರಂಭದಿಂದ 2023ರಿಂದ ಮತ್ತು ಕೆಲವು ಮಂದಿ ಇನ್ ಬಿಟ್ವೀನ್ನಲ್ಲಿ ಕೂಡ ಪ್ರತಿ ಒಂದು ತಿಂಗಳು ಕೂಡ ಅಮೌಂಟ್ ಹೋಗ್ತಾಯಿದೆ. ಅದರಲ್ಲಿ ಸುಮಾರು 2,74,18,000 ರೂಪಾಯಿಯನ್ನು 2,74,18,000 ರೂಪಾಯಿ ಈಗ ಸತ್ತವ್ರ ಅಕೌಂಟ್ ಜಮಾ ಆಗಿದೆ. ಅದರಲ್ಲಿ ಇವು ಅಮೌಂಟು ಜಮಾ ಆಗಿದೆ. ಕೆಲವು ಮಂದಿ ಏನು ಮಾಡ್ತಾಯಿದ್ದಾರೆ, ATM ಕಾರ್ಡ್ ತಗೊಂಡದು ಮತ್ತು ಫೋನ್ಪೇ, ರೂಪೇ, ಗೂಗಲ್ ಪೇನಿಂದ ಅವ್ರು ಅಮೌಂಟ್ ಡ್ರಾ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನಿಸಿ HM ರೇವಣ್ಣ ಸಾಹೇಬರು ನಮ್ಗೆ ಆದೇಶ ಮಾಡಿದರು, ಇದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದರು. ಇದನ್ನು ಪರಿಶೀಲನೆ ಮಾಡಿದಾಗ
ನಾವು ಏನು ಮಾಡಿದ್ವಿ, ಜನರಲ್ ಪೋಸ್ಟ್ ಅಕೌಂಟ್ ಇದೆ, ಅದರಲ್ಲಿ ಸುಮಾರು 66,62,000 ರೂಪಾಯಿ ನಾವು ಅಮೌಂಟ್ ರಿಕವರ್ ಮಾಡಿದ್ವಿ. ನಾವು ವಿವಿಧ ಬ್ಯಾಂಕ್ಗಳಿದ್ದಾವೆ, ಯಾವುದು ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಆಂಧ್ರ ಬ್ಯಾಂಕು, ಬರೋಡಾ ಬ್ಯಾಂಕು, ಕರ್ನಾಟಕ ಬ್ಯಾಂಕು. ಈ ಬ್ಯಾಂಕಿನಲ್ಲಿ ಸುಮಾರು 20,05,608 ರೂಪಾಯಿ ನಾವು ರಿಕವರ್ ಮಾಡಿ ಟೋಟಲಿ 67 ಲಕ್ಷ ರೂಪಾಯಿ, ಸುಮಾರು 68ರಿಂದ 67 ಲಕ್ಷ ರೂಪಾಯಿ ಈ ಅಮೌಂಟು ನಾವು ರಿಕವರ್ ಮಾಡಿ ಸರ್ಕಾರಕ್ಕೆ ಜಮಾ ಮಾಡಿದ್ವಿ. ಆದರೆ ಈ ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ನಾವು ಹೆಚ್ಚು ಜಮಾ ಯಾಕಾಗಿದೆ ಅಂದರೆ, ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ATM ಇಲ್ಲ, ಆಮೇಲೆ ರೂಪೇ ಕೂಡ ಇರಲಿಕ್ಕಿಲ್ಲ ಮೋಸ್ಟ್ಲಿ. ಸೊ ಅದರಿಂದ ಏನಾಗಿದೆ, ಈ ಸತ್ತಾರ ಅಕೌಂಟು ಈ ಫಲಾನುಭವಿಗಳು ಇದಾರಲ್ಲ ಅವರು ಡ್ರಾ ಮಾಡೋಕ್ಕಾಗಿಲ್ಲ. ಸೊ ಹೆಚ್ಚು ಜಮಾ ಇದ್ರಾಗಿದೆ. ಎಷ್ಟಾಗಿದೆ ಸರ್ ಅದರಲ್ಲಿ? ಸುಮಾರು 66,62,000 ರೂಪಾಯಿ ನಾವು ರಿಕವರ್ ಮಾಡ್ಕೊಂಡು ನಾವು ಗೌರ್ಮೆಂಟ್ ಸರ್ಕಾರಕ್ಕೆ ಕಳಿಸಿದ್ವಿ. ಆಮೇಲೆ ಇದು ವಿವಿಧ ಬ್ಯಾಂಕ್ಗಳಿದಾವಲ್ಲ, ಆ ಬ್ಯಾಂಕ್ನಲ್ಲಿ ATM ಇದಾವೆ, ರೂಪೇ, ಫೋನ್ಪೇ ಇದಾವೆ, ಗೂಗಲ್ ಪೇ ಇದಾವೆ, ATM ಕಾರ್ಡ್ ಇದೆ. ಇದರಿಂದ ಏನಾಗಿದೆ ಅಂತಂದರೆ ಬಂದಂಥ ಅಮೌಂಟು ಈ ATM ಕಾರ್ಡ್ನಿಂದ ಡ್ರಾ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸುಮಾರು 86 ಲಕ್ಷದಿಂದ 87 ಲಕ್ಷ ರೂಪಾಯಿ ನಾವು ರಿಕವರ್ ಮಾಡಿದ್ವಿ. ಇನ್ನು ಹೆಚ್ಚಿನ ಅಮೌಂಟ್ ಕೂಡ ಇದೆ ಅಂತ ಪೋಸ್ಟ್ ಬ್ಯಾಂಕ್ ಮಾಡಿದ್ವಿ. ರಿಕವರ್ ಮಾಡಿ ಆಲ್ರೆಡಿ ಸರ್ಕಾರಕ್ಕೆ ಕಳಿಸ್ಬಿಟ್ಟಿರೋ. ಇದಕ್ಕೆಲ್ಲ ಅಧಿಕಾರಿಗಳು, ಆಮೇಲೆ ಇದಕ್ಕೆಲ್ಲ ಬ್ಯಾಂಕ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳು, ಆಮೇಲೆ ವಿವಿಧ ಬ್ಯಾಂಕ್ ಮ್ಯಾನೇಜರ್ಗಳು, ಮುಖ್ಯಸ್ಥರು ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ನಮ್ಮದೇನು ಉದ್ದೇಶ, ನಿಜವಾದಂಥ ಫಲಾನುಭವಿಗಳಿಗೆ ದುಡ್ಡು ಮುಟ್ಟಬೇಕು, ನಮ್ಮ ಗ್ಯಾರಂಟಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು, ಫಲಾನುಭವಿಗಳಿಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತೀವಿ. ಅದರಲ್ಲಿ ಈ ಸ್ಕೀಮ್ನಲ್ಲಿ ಯಾವುದೇ ಬ್ರೋಕರ್ ಇಲ್ಲ, ಏಜೆಂಟ್ರಿಲ್ಲ, ಏನೂ ಇಲ್ಲ. ಒಂದು ಸಲ ಎನ್ರೋಲ್ಮೆಂಟ್ ಮಾಡಿದ್ರೆ ರಿಕವರ್ ಆಗ್ತದೆ. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಈ ಗೃಹಲಕ್ಷ್ಮಿ ಸ್ಕೀಮನ್ನು ಪರಿಶೀಲನೆ ಮಾಡೋದು ಕೂಡ ಸೂಕ್ತ. ಯಾಕಂತಂದರೆ ಈ ರೀತಿ ಮಿಸ್ಯೂಸ್ ಮಾಡೋರಿಗೆ ಸ್ವಲ್ಪ ಅವ್ರಿಗೆ ಕ್ರಮ ಕೈಗೊಳ್ಬೇಕಲ್ಲ. ನಾವು ಯಾರು ಬಡವರು ಯಾರಿದ್ದಾರೆ ಅವ್ರಿಗೆ ಹೋಗಲೇಬೇಕು. ಶ್ರೀಮಂತರು ಈಗ ಕೆಲವು ಮಂದಿ IT GST ಇದ್ದಾರೆ, IT GST ಕಟ್ಟೋರಿಗೆ ದುಡ್ಡು ಹೋಗ್ತಾ ಇಲ್ಲ. ಇದರಲ್ಲಿ ಕೆಲವು ಮಂದಿ IT GST ಕಟ್ಟಲಾರ್ದವ್ರು ಇದ್ದಾರೆ. ಯಾವಾಗ ಒಂದು 20 ವರ್ಷದಿಂದ ಅವರು KST CST ನಂಬರ್ ತಗೊಂಡು ಇವತ್ತು ಆ ನಂಬರ್ ಕೂಡ ಇದೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಯಾರು GST ಪೇಮೆಂಟ್ ಮಾಡ್ತಾರೆ ಅವರೆಲ್ಲ ನಂಗೆ ಕಟ್ಟಲಾರ್ದವ್ರಿಗಂತೂ ದುಡ್ಡು ಕೊಡ್ಬೇಕು, ಅದು ಕೂಡ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತೀವಿ. ಅಂದರೆ ಒಂದು ಪತ್ರಿಕೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಗೋಲ್ಮಾಲ್ ಅಂತಾರೆ. ನಿಜವಾಗ್ಲೂ ಕೂಡ 1%, ನಾಟ್ ಇವನ್ %1 ಗೋಲ್ಮಾಲ್ ಆಗಿದೆ. ಗೋಲ್ಮಾಲ್ ಆಗೋದು ಯಾವ ರೀತಿ ಅಂತಂದರೆ, ಇವತ್ತು ನೇರವಾಗಿ ನಮಗೆ 3,13,14,000 ಫಲಾನುಭವಿಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿದ್ದು, ಸರ್ಕಾರದಲ್ಲಿ ಅವರೆಲ್ಲರೂ ಅಕೌಂಟ್ ಇದ್ದಾವೆ. ಅವ್ರ ಅಕೌಂಟಿಗೆ ನೇರವಾಗಿ ನಾವು DBT ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ನಡಕ್ಕೆ ಯಾರಿದ್ದಾರೆ, ಏನು ನಮ್ಮ ಅಕೌಂಟ್ಗೆ ಬರ್ತಾವ, ಬೇರೆ ಅಕೌಂಟ್ಗೆ ಹೋಗ್ತಾವೆ, ಯಾರ್ದು ಇಲ್ಲ. ಆಮೇಲೆ ಗೋಲ್ಮಾಲ್ ಅನ್ನೋದಕ್ಕಿಂತ ಮಿಸ್ಯೂಸ್ ಆಗ್ತದೆ. ಮಿಸ್ಯೂಸ್ ಎಲ್ಲಿದಾವ, ಸತ್ತವ್ರದೇ ಮಿಸ್ಯೂಸ್ ಆಗ್ತದೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೂಕ್ತ ಕ್ರಮ ಕೈಗೊಂಡು ಅವ್ರ ಅಕೌಂಟ್ಸ್ ಎಲ್ಲ ಲಾಕ್ ಮಾಡಿವಿ ನಾವು. ರಾಜ್ಯದಂತ ಮಾಡ್ತಾ ಇದ್ದೀರಾ? ರಾಜ್ಯದಂತೆ ಮಾಡ್ತಾ ಇದ್ವಿ. ಅದರಲ್ಲಿ ಕೆಲವೇನಿದಾವೆ, ಸುಮಾರು 24,000 ಅಕೌಂಟ್ಗಳು, ಮಲ್ಟಿಪಲ್ ಅಕೌಂಟ್ಸ್ ಇದಾವೆ ಅವ್ರ ಹತ್ರ. ಅಂದರೆ ಯಾವ ರೀತಿ ಬೆನಿಫಿಷರಿಗೆ, ಒಂದು ಬೆನಿಫಿಷರಿಗೆ 4 ಅಕೌಂಟು, 5 ಅಕೌಂಟು, 6 ಅಕೌಂಟು, ಕೆಲವು 9 ಅಕೌಂಟ್ ಕೂಡ ಇದಾವೆ. ನಾವು ನೋಡಿದಾಗ ಈ 2 ಅಕೌಂಟ್ ಇದಾವೆ. ಈ ಅಕೌಂಟ್ ಇರುವಾಗ ಏನಾಯ್ತು ಅಂದರೆ, ಈ ನಾವು ಟ್ರಾನ್ಸ್ಫರ್ ಮಾಡೋ ಸಮಯದಲ್ಲಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಲಿಂಕ್ ಆಗಬೇಕಲ್ಲ, ಇದಕ್ಕೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ಆದರೆ ಇದೇನು ಮಿಸ್ಯೂಸ್ ಏನಿಲ್ಲ, ಬಟ್ ಮಲ್ಟಿಪಲ್ ಅಕೌಂಟ್ಸ್ ಇದಾವೆ. ಯಾಕೆ ನಮ್ಮ ಕ್ವಶನ್ ಏನಂದರೆ, ನಿಮ್ಗೆ 4-5 ಅಕೌಂಟ್ ಇರೋ ಉದ್ದೇಶ ಏನು? ನಿಮಗೆ ಏನು ಕಾರಣ? ನಿಮ್ಮ 4-5 ಅಕೌಂಟು ಏನು ಬೇರೆ 4-5 ಅಕೌಂಟ್ ಇದ್ರೂ ಅಮೌಂಟ್ ಒಂದೇ ಅಕೌಂಟಿಗೆ ಅಲ್ವಾ? ಅಮೌಂಟ್ ಒಂದೇ ಅಕೌಂಟ್ಗೆ ಹೋಗುತ್ತೆ. ಅದರಲ್ಲಿ ಮತ್ತೆ 348 ಅಕೌಂಟು ಏನಾಗ್ತದೆ, ಅವತ್ತು ಸ್ಕೀಮ್ ಸ್ಟಾರ್ಟ್ ಮಾಡಿರುವಾಗ ಈ ಫಲಾನುಭವಿಗಳು ತಂಡವಾಗಿ ಹೋಗಿ ಎನ್ರೋಲ್ಮೆಂಟ್ ಮಾಡೋ ಸಮಯದಲ್ಲಿ ಅವ್ರ ಅಕೌಂಟ್ ನಂಬರ್ ಇದ್ದಿದ್ದಿಲ್ಲ. ಅವ್ರ ರಿಲೇಷನ್ ಅಕೌಂಟು, ಅವರು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅಕೌಂಟ್ಗೆ ಹೋಗ್ತಾ ಇದೆ. ಅಂದರೆ 6 ಮಂದಿ ಫಲಾನುಭವಿಗಳು ಒಂದೇ ಅಕೌಂಟ್ ಜಮಾ ಆಗ್ತಾ ಇದೆ. ಅದೇನು ಮಿಸ್ಯೂಸ್ ಏನಲ್ಲ, ಬೆನಿಫಿಷರಿ ಕರೆಕ್ಟೇ. ಅಂಥವ್ರು ಕೂಡ ಪರಿಶೀಲನೆ ಮಾಡಿ ಒಂದು ಫಲಾನುಭವಿಗೆ ಒಂದೇ ಅಕೌಂಟ್ ಇರಬೇಕಂತೇಳಿ ಒಂದು ನಿಯಮ ಮಾಡ್ತಾ ಇದ್ದಾರೆ. ಅದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇದನ್ನು ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತೇಳಿ ನಾನು ಜೂನ್ 2026 ಅಂದರೆ 32ನೇ ಕಂತು ನಾವು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ 3,13,000
183 ಫಲಾನುಭವಿಗಳಿಗೆ ಇವತ್ತು ನೇರವಾಗಿ ಅವ್ರ ಅಕೌಂಟ್ಗೆ ಅಮೌಂಟ್ ಜಮಾ ಮಾಡಿದ್ವಿ. ಇದರಲ್ಲಿ 62,63,66,000 ಎಷ್ಟು 62,63,66,000 ರೂಪಾಯಿನ ನಾವು ಎಲ್ಲ ಫಲಾನುಭವಿಗಳಿಗೆ DBT ಮಾಡಿದ್ವಿ ಈ ವರ್ಷ ಈ ತಿಂಗಳದ್ದು. ಇವತ್ತಿಗೆ ಈ ತಿಂಗಳು ಅಂದರೆ ಲಾಸ್ಟ್ ಮಂತ್ ಸರ್ 2026 ಜೂನ್ ಜೂನ್ದಾಕಿದೆ ಜೂನ್ 2026 ಜೂನ್ಗೆ ಅಂದ್ರೆ ಈ ತಿಂಗಳಿನ ಆಗಸ್ಟ್ ನೆಕ್ಸ್ಟ್ ಜೂನು ಏನ್ರಿ. ಆಮೇಲೆ ಟೋಟಲಿ ಈ ಸ್ಕೀಮ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಸ್ಕೀಮ್ ಸ್ಟಾರ್ಟ್ ಆದ್ಮೇಲೆ ಒಂದು 1915 ಕೋಟಿ 1915 crores ನಾವು ಗಂಗೇರ್ ಎಲ್ಪೋ ಸರ್ವತ್ರ ನಮ್ಮ ಈ ಸ್ಕೀಮ್ನಲ್ಲಿ 7,086 ಫಲಾನುಭವಿಗಳು ತೀರ್ಕೊಂಡ್ರು. 7,086 ಹಂತವಾಗಿ ತೀರ್ಕೊಂಡ್ರು. ಸುಕ್ರಾಜ್ ಅವ್ರೆ, ಒಂದು ವರ್ಷ 1,000 ಮಂದಿ, ಒಂದು ವರ್ಷ ಈ ರೀತಿ ಒಂದೇ ಸಲ ತೀರ್ಕೊಳಗಿಲ್ಲ, ಹಂತವಾಗಿ ತೀರ್ಕೊಂಡಿದ್ದು ಅವರೆಲ್ಲರಿಗೂ ಅಮೌಂಟ್ ಹೋಗ್ತದೆ, ಜಮಾ ಆಗ್ತದೆ. ಆದ್ರೆ ಯಾವ ಫಲಾನುಭವಿ ಕೂಡ ನಮಗೆ ಈ ರೀತಿ ನಮ್ಮ ಅಮೌಂಟ್ ಯಾರು ಹೇಳಂಗಿಲ್ಲ. ಸೊ ಅದು ಹೋಗ್ತಾ ಇದೆ, ಅದು ಪರಿಶೀಲನೆ ಗೌರ್ಮೆಂಟ್ ನೋಡ್ಬೇಕಾಯ್ತು. ಗೌರ್ಮೆಂಟ್ ಎಚ್ಚೆತ್ಕೊಂಡು 1,20,20,000 ಮಂದಿ ಎಂಟೈರ್ ಸ್ಟೇಟ್ ನಲ್ಲಿ ಹೊಂಟೈತೆ. 1,24,000 ಮಂದಿಗೆ ಸುಮಾರು 100 ಕೋಟಿ ಆಗ್ಬಿಟ್ಟೈತೆ. ಅದ್ರ ಪರಿಶೀಲನೆ ಮಾಡಿ ಇಷ್ಟು ಅಮೌಂಟ್ ನಾವು ರಿಕವರ್ ಮಾಡ್ಬೇಕಲ್ಲ ಅಂತ ಹೇಳಿದ್ವಿ. ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಆದೇಶ ಮಾಡಿದ್ರು ಪರಿಶೀಲನೆ ಮಾಡಿ. ಆವಾಗ ನಾವೇನ್ ಮಾಡಿದ್ವಿ, ಎಲ್ಲ ಆಫೀಸರ್ಸ್ ಎಲ್ಲ ಮೀಟಿಂಗ್ ಮಾಡಿ, ಎಲ್ಲ ಬ್ಯಾಂಕರ್ಸ್ ಮೀಟಿಂಗ್ ಮಾಡಿ, ಆಫೀಸರ್ಸ್ ಮೀಟಿಂಗ್ ಮಾಡಿ, ಮತ್ತು ಸತ್ತವ್ರ ಡೀಟೇಲ್ ಬೇಕಲ್ಲ. ಸತ್ತವ್ರ ಡೀಟೇಲ್ ಬೇಕಂದ್ರೆ ಏನು ಮಾಡ್ಬೇಕಂತಂದರೆ ನಾವು DC ಹತ್ರ ಹೋಗಿ ಟೋಟಲಿ ಎಷ್ಟು ಮಂದಿ ಸತ್ತಾರೆ ನಮ್ಮ ಡಿಸ್ಟಿಕ್ನಲ್ಲಿ ಎಲ್ಲ ಸರ್ಟಿಫಿಕೇಟ್ ತಗೊಂಡ್ಬಿಟ್ವಿ. ಟೋಟಲಿ ಎಲ್ಲರದು ಟೋಟ್ಲಿ ಗಂಡು ಮಕ್ಕಳು ಅದರಲ್ಲಿ ಹೆಣ್ಮಕ್ಳು ತಾಲೂಕು ವೈಸ್ ಕಳಿಸಿ, ಆಮೇಲೆ ಬ್ಯಾಂಕರ್ಸ್ ಮೀಟಿಂಗ್ ಮಾಡಿ, ಅಲ್ಲಿ ಬ್ಯಾಂಕರ್ ಫಸ್ಟ್ ಪೋಸ್ಟಲ್ ಆಫೀಸ್ಗೆ ಹೋಗಿದ್ವಿ. ಪೋಸ್ಟಲ್ ಆಫೀಸ್ಗೆ ಪ್ರಚೋದನೆ ಮಾಡಿದ್ವಿ ನಾವು, ಪೋಸ್ಟಲ್ ಆಫೀಸ್ ಮಾಡಿರಿ ಸರ್ವರ್ ಫಾಸ್ಟ್ ಇದೆ ಅಂತೇಳಿ. ಅದು ಏನಾಗಿದೆ, ಇವತ್ತು ನಮ್ಗೆ ಬೆನಿಫಿಟ್ ಆಗೈತಿ. ಏನಾಗೈತಿ ರೀ, ಅವ್ರಿಗೆ ATM ಇಲ್ಲ, ರೂಪೇ ಇಲ್ಲ. ಸೊ ಜಮಾ ಈ ಒಂದ್ಸಲ ಅಮೌಂಟ್ ಹೋದ್ಮೇಲೆ ಒಂದು ಫಲಾನುಭವಿ ಹೋಗಿ ಡ್ರಾ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಮೌಂಟ್ ಅಲ್ಲೇ ಇರಬೇಕು. ಫಲಾನುಭವಿ ಸತ್ ಮೇಲೆ ಅವ್ರು ಹೆಂಗೆ ಹೋಗ್ತಾರ, ನೀವು ಸೀಸ್ ಮಾಡಿಸ್ಬಿಟ್ರೆ ಅವಾಗ ನಾವೇನ್ ಮಾಡಿದ್ವಿ, ಇವೆಲ್ಲ ಅವರು ಹಂಗೆ ಸೀಸ್ ಮಾಡಂಗಿಲ್ಲ, ಅವ್ರಿಗೂ ಕೂಡ ಆನ್ ರೆಕಾರ್ಡ್ ಬೇಕಾ. ನಾವು ಓದ್ಕೊಳ್ಳೆ ಇಂಥ ವೀರೇಶ್ ಆದ್ರೆ ಈಗ ಇವತ್ತು ಏನಂತಾರ, ಹೆಚ್ಚು ಅಕೌಂಟ್ ಇರೋದ್ರಿಂದ ಜಾಯಿಂಟ್ ಅಕೌಂಟ್ ನೀವು ಯಾಕೆ ಮಾಡ್ತಿದ್ದೀರಿ, ಇಷ್ಟು ಅಕೌಂಟ್ ಯಾಕೆ ನಿಮ್ಗೆ ಹೆಚ್ಚಿಗೆ ಅಂತೇಳಿ ಅವರು ಕ್ವಶನ್ ಮಾಡಿ, ಈಗ ನಿಮ್ಗೆ ಯಾಕೆ ರೀ 2,000 ನಿಮ್ಗೆ ಬರೋದು, ನಿಮ್ಗೆ 4 ಅಕೌಂಟ್ ಯಾಕೆ ಇದ್ರೆ ಒಂದು 2 ಅಕೌಂಟ್ ಇರ್ಬೋದು. ಈಗ ನೋಡ್ರಿ, ಒಂದು ಮೊನ್ನೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು DK ಶಿವಕುಮಾರ್ ಅವರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ HM ರೇವಣ್ಣ ಸಾಹೇಬರು, ರೆವಿನ್ಯೂ ಮಿನಿಸ್ಟರ್ ಬೈರೇಗೌಡರು, DK ಶಿವಕುಮಾರ್ ಸರ್ ಎಲ್ಲರೂ ಮೀಟಿಂಗ್ ಕರೆದಾಗ ಇದು ಟೋಟ್ಲಿ ಬಡವರಿಗೆ ತೊಂದರೆ ಆಗ್ತದೆ. ಯಾಕಾಗ್ತದೆ ಅಂದರೆ, ಈಗ ವೃದ್ಧಾಪೇತನ ಬೇಕು, ಗೃಹಲಕ್ಷ್ಮಿ ಬೇಕು. ವೃದ್ಧಾಪೇತನ ಬೇಕಂತಂದರೆ ಎಷ್ಟು ವಯಸ್ಸು ಬೇಕು? 65 65 ವರ್ಷ ಬೇಕು, ಹೌದಾ? ಪ್ರೈವೇಟಲ್ಲಿ ಹೋಗ್ತಾರೆ ಇವರು. ಕೆಲವೊಂದು ಪ್ರೈವೇಟು ಬ್ಯಾಂಕ್ಸ್ ಬಂದವು ಈಗ ಲೋಕಲಲ್ಲಿ. ಅಲ್ಲಿ ಹೋದರೆ ಅವ್ರಿಗೆ ಏಜ್ ಎಷ್ಟು ಬೇಕು? 45 ಬೇಕು. ಅರ್ಥ ಮಾಡ್ಕೊಳ್ರಿ. ನಮ್ಮ ಈ ವೃದ್ಧಾಪೇತನಕ್ಕೆ ಇವಕ್ಕೆ 60 ದಾಟಿರ್ಬೇಕು. ಪ್ರೈವೇಟ್ ಲೋನ್ ಅವ್ರಿಗೆ ಎಷ್ಟು ಬೇಕು? 45 50 ಬೇಕು. ಇವ್ರು ಏನು ಮಾಡ್ತಾರೆ, ಪ್ರೈವೇಟ್ ಲೋನಲ್ಲಿ ತಗೋಬೇಕಂತ ಹೇಳಿ ಆಧಾರ್ ಕಾರ್ಡ್ನಲ್ಲಿ ಏಜ್ ಬದಲಾವಣೆ ಮಾಡ್ತಾ ಇದ್ದಾರೆ, ವಯಸ್ಸು ತಿದ್ದುಪಡಿ ಮಾಡ್ಸಕತ್ತಾರ. ನಿಜವಾಗ್ಲೂ ಅವ್ರಿಗಿರೋದು 65 70 ವರ್ಷ, ನಾನು 48 ವರ್ಷ 50 ವರ್ಷ. ಅವಾಗ ಏನು ಮಾಡ್ತಾ ಇದೆ ಅಂದರೆ, ಇದು ಸ್ಕ್ರೂಟಿನಿ ಟೈಮ್ನಲ್ಲಿ ಅವ್ರ ಆಧಾರ್ ಕಾರ್ಡ್ ತಗೊಂತೀವಿ ನಾವು. ಆಧಾರ್ ಕಾರ್ಡ್ ತಗೊಂಡಿರುವಾಗ ಈ ವೃದ್ಧಾಪೇತನ ಕೂಡ ಪರಿಶೀಲನೆ ಮಾಡಿದ್ರು. ವೃದ್ಧಾಪೇತನಲ್ಲಿ ಕೂಡ ಅವು ಕಟ್ಟಾಗ್ಬಿಡ್ತಾವೆ. ಯಾಕೆ ಕಟ್ಟಾಗ್ತಾವೆ ಅಂದರೆ, ನಿನ್ನ ಆಧಾರ್ ಕಾರ್ಡ್ ತಾರಮ್ಮ, ನಿನ್ನ ವಯಸ್ಸು ಎಷ್ಟಿದೆ? 50 ವರ್ಷ ಇದೆ. ನಿನ್ನ ವಯಸ್ಸು ಎಷ್ಟಿದೆ? 60. ನಿಮ್ಗೆ ಬರೋಂಗಿಲ್ಲ. ಈ ರೀತಿ ಫಲಾನುಭವಿಗಳು ಕೂಡ ಎಚ್ಚೆತ್ಕೊಳ್ಬೇಕು. ಯಾರೋ ಒಂದು ಲೋಕಲ್ ಬ್ಯಾಂಕ್ನಲ್ಲಿ ಏನೋ 10,000 5,000 ಲೋನ್ ಕೊಡ್ತಾರಂತ ಹೇಳಿ ನಿಮ್ಮ ಆಧಾರ್ ಕಾರ್ಡ್ನೇ ತಿದ್ದುಪಡಿ ಮಾಡ್ಕೊಂಡ್ಬಿಟ್ರೆ ಸ್ಕೀಮ್ಸ್ ಬಂದಾಗ್ತಾವ. ಏಜ್ ಹೌದಲ್ರಿ, ಎಲ್ಲದಕ್ಕೆ ಈ ರೀತಿ ಯಾರಲ್ಲ ಬೇರೆದವ್ರಲ್ಲ
ನೇರವಾಗಿ ಕೃಷ್ಣ ಬೈರೇಗೌಡ ಸರ್ ಹೇಳಿದ್ರು ನಮಗೆ. ಹಾಂ ಅವಾಗ ನಾನು ನಮ್ಮ ಶ್ರೀರಾಮನಗರ ಬಂದು ಕೆಲವು ವಾಲೆಕನ್ನೆಲ್ಲ ತಿಳಿದಾಗ ನಮ್ಮ ಶ್ರೀರಾಮನಗರ ಊರಿನಲ್ಲೇ ಇದೆ ಒಂದು 50-60 ಹಾಂ ಲಕ್ಷ್ಮಿ ಅಂತೇಳಿ ಇದಾರ ಅವರೆಲ್ಲ ರಿಪೋರ್ಟ್ ತಗೊಂಡು ನಾನು ಕೃಷ್ಣ ಬೈರೇಗೌಡರ ಹತ್ರ ಹೋಗ್ಬೇಕಂತ ಮಾಡಿದ್ನಿ. ನಿಜವಾಗ್ಲೂ ಸರ್ ಈ ರೀತಿ ಫಲಾನುಭವಿಗಳಿದ್ದಾರೆ ಸಿಕ್ಕಾರ ನಮಗೆ. ಸಿಕ್ಕಿದ್ರು. ಪಾಪ ಇವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗ್ತದೆ. ಈ ಪ್ರೈವೇಟ್ ಬ್ಯಾಂಕರ್ಸ್ ಏನು ಏಜ್ ಲಿಮಿಟ್ ಕೇಳಕತ್ತಾರ, ಅವ್ರಿಗೇನು ಏಜ್ ಬೇಕು, ಇವ್ರಿಗೇನೋ ಅಬೋ ಏಜ್ ಬೇಕು, ಈ ರೀತಿ ಆಗ್ತದೆ ಅಂತಂದ್ರೆ ಅದು ಫಲಾನುಭವಿಗಳ ತಪ್ಪ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಸುಮಾರು ಆಗಿವೆ. ಈಗ ಅವ್ರು ನಮ್ಮ ಹತ್ರ ಬರ್ತಾರೆ, ಯಾರು ಈ ಫಲಾನುಭವಿ ನಮ್ಮ ಹತ್ರ ಬರ್ತಾರೆ.